ನ್ಯಾಯಮೂರ್ತಿಗಳಿಗೆ ಒಂದು ದೊಡ್ಡ ನಮಸ್ಕಾರಗಳು. ಮೊದಲು ಕ್ಷಮೆ ಕೇಳಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮೊದಲನೇ ಆದ್ಯತೆನೇ ಅದು. ನ್ಯಾಯಮೂರ್ತಿಗಳು ಹೇಳ್ತಾ ಇರುವಂಥದ್ದು ಕ್ಷಮೆಯೇ ಮೊದಲ ಆದ್ಯತೆ ಅಂತ. ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳು ತಾಕೀತನ್ನ ಮಾಡಿದ್ದಾರೆ. ದಾಖಲೆ ಇದ್ರೆ ತಂದು ಕೊಡಿ, ಚರ್ಚೆ ಮಾಡೋಣ ಅಂತಾನೂ ಕೂಡ ಹೇಳಿದ್ದಾರೆ. ಆದರೆ ಮೊದಲ ಆದ್ಯತೆ ಕ್ಷಮೆ. ನೀವು ಕ್ಷಮೆ ಕೇಳ್ತೀರಾ ಇಲ್ವಾ? ನಿಮ್ಮ ನಿಲುವೇನು? ಕಮಲ್ ಹಾಸನ್ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿದೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ನಿಲುವು ಹೇಳಿ, ಕ್ಷಮೆ ಕೇಳದೇ ಇದ್ರೆ ನಮ್ಮ ನಿಲುವನ್ನ ಹೇಳ್ತೀವಿ ಅಂತ ಹೇಳಿ ಹೈಕೋರ್ಟ್ ತಾಕೀತು ಮಾಡಿದೆ. ಕ್ಷಮೆ ಕೇಳಿ ಅಂತೇಳಿ, ಸರಾಗವಾಗಿ ನಡೆಯಬೇಕು ಅನ್ನೋದಾದ್ರೆ ಕ್ಷಮೆ ಕೇಳಿ ಅಂತ ವೆರಿ ಖಾರವಾಗಿ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋದಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಇವತ್ತು ಕರ್ನಾಟಕದ ಜನರ ಭಾವನೆಗಳನ್ನ ಇವತ್ತು ಕೋರ್ಟ್ ಎತ್ತಿ ಹಿಡಿದಿದೆ. ಒಂದು ದೊಡ್ಡ ಪಾಠ ಆಗಬೇಕಾಗಿತ್ತು. ಕಾರಣ ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಭಾಷೆಯ ನೆಲ ವಿಚಾರದಲ್ಲಿ ಮಾತನಾಡುವಂಥವ್ರಿಗೆ ದೊಡ್ಡದಾದಂಥ ಒಂದು ಮೆಸೇಜ್ ಬೇಕಾಗಿತ್ತು. ಇವತ್ತು ಆ ಮೆಸೇಜ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಹೇಗಿತ್ತು? ನನಗೆ ಅದೊಂದು ನೋಡಬೇಕಾಗಿದೆ. ಕಮಲ್ ಹಾಸನ್ ಪರ ವಕೀಲರ ಮುಖಚರ್ಯೆ ಹೇಗಿತ್ತು ಆ ಸಂದರ್ಭಗಳಲ್ಲಿ ಅಂತ? ಖಂಡಿತವಾಗ್ಲೂ ಅರುಣ್, ಯಾಕೆಂದ್ರೆ ಕಮಲ್ ಹಾಸನ್ ಇಷ್ಟು ದಿನ ಏನು ಮಂಡುವಾದ ವಾದಿಸ್ಕೊಂಡು ನಾನು ಸಾರಿ ಕೇಳಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಕೋರ್ಟ್ ಸರಿಯಾಗಿ ಕಮಲ್ ಹಾಸನ್ಗೆ ಚಾಟಿ ಬೀಸಿರುವಂಥದ್ದು. ಅದರಲ್ಲಿ ಕೋರ್ಟ್ ನ್ಯಾಯಾಧೀಶರು ಕೇಳುವಂಥ ಪ್ರಮುಖ ಪ್ರಶ್ನೆ ಅಂದರೆ, ನೀವು ಇತಿಹಾಸಕಾರರ ಅಥವಾ ಭಾಷಾ ತಜ್ಞರ ಯಾವ ಆಧಾರದ ಮೇಲೆ ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂತ ಹೇಳಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆ ಇದೆ ನಿಮ್ಮ ಹತ್ರ ಅಂತ ಮೊದಲಿಗೆ ಪ್ರಶ್ನೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಇವರು ಯಾವುದೇ ಅವ್ರ ಪರ ವಕೀಲರು ಉತ್ತರ ಕೂಡ ಕೊಡೋದಿಲ್ಲ. ಕನ್ನಡ ಅನ್ನೋದೊಂದು ಕರ್ನಾಟಕ ಜನರ ಭಾವನೆ. ಉಮೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೇನೆ ನಿಮ್ಮ ಹತ್ರ. ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ಬಗ್ಗೆ ಹೇಳ್ಬೋದು ನನಗೆ? ಖಂಡಿತವಾಗಿಯೂ ಅರುಣ, ಯಾಕಂದರೆ ಪ್ರಮುಖವಾಗಿ ಇವತ್ತು ಏನು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗ್ ಲೈಫ್ನ ಫಿಲಮ್ನ ಏನು ಬಿಡುಗಡೆಯನ್ನು ಮಾಡಬೇಕು, ಅದಕ್ಕೆ ಕರ್ನಾಟಕದಲ್ಲಿ ಬಿಗಿ ಭದ್ರತೆಯನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಮನವಿಯನ್ನು ಮಾಡ್ಕೊಂಡ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಒಂದಷ್ಟು ಪ್ರಶ್ನೆಗಳನ್ನು ಅವರ ಪರ ವಕೀಲರಿಗೆ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಯಾಕೆಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಯಾವುದೋ ಒಂದು ಜನರಿಗೆ ಭಾವನೆಯನ್ನು ಧಕ್ಕೆಯನ್ನು ಮಾಡುವಂಥದ್ದು, ಈ ರೀತಿಯ ಮಾಡುವಂಥ ಕೆಲಸಗಳು ಸರಿಯಲ್ಲ. ಯಾಕೆಂದರೆ 1950ರಲ್ಲೂ ಕೂಡ ರಾಜಗೋಪಾಲಾಚಾರಿಯವರು ಇದೇ ರೀತಿಯಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಬಳಿಕ ಯಾವ ರೀತಿಯಲ್ಲಿ ಅದು ದೊಡ್ಡದಾಗಿ ಆಗ್ತಾ ಹೋಗ್ತದೆ, ಆ ಸಂದರ್ಭದಲ್ಲಿ ಬಹಿರಂಗವಾಗಿ ಒಂದು ಕ್ಷಮೆಯಾಚನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಕಮಲ್ ಹಾಸನ್ ಅವರು ಬಹಿರಂಗವಾಗಿ ಕ್ಷಮೆಯಾಚನೆಯನ್ನ ಮಾಡುವಂಥದ್ದು ಸೂಕ್ತ. ಯಾಕೆಂದ್ರೆ ನೀವು ಯಾವುದು ಇದು ನಾಲ್ಗೆ ತಡವರಿಸಿ ಅಥವಾ ಒಂದು ಅಡಚಣೆಯಾಗಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದೀವಿ, ಆ ಹೇಳಿಕೆಯನ್ನು ಕೊಟ್ಟು ತಪ್ಪಾಗಿದೆ ಅಂತ ಹೇಳಿ ಪರಿಭಾವಿಸಿದ್ರೆ ಅದು ಸರಿ ಹೋಗ್ತಿತ್ತು. ಆದರೆ ಅದನ್ನ ಬಿಟ್ಟು ತನ್ನ ಹೇಳಿಕೆಯನ್ನ ಮತ್ತೆ ಅಡ್ಮಿಟ್ ಅನ್ನ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಿ, ಮತ್ತೆ ನಿಮ್ಮ ಹೇಳಿಕೆಯನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಹೋಗ್ತಾ ಇದೀರಿ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕ್ಷಮೆಯಾಚನೆಯನ್ನ ಮಾಡಬೇಕು. ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದೀರಿ, ಇಲ್ಲಿ ಕರ್ನಾಟಕದ ಜನರ ಭಾವನೆಯನ್ನ ಹಾಳು ಮಾಡ್ತಾ ಇದ್ದೀರಿ, ಕರ್ನಾಟಕದ ಜನರ ಭಾವನೆಗೆ ಧಕ್ಕೆಯನ್ನ ಮಾಡಿ ಮತ್ತೆ ಕರ್ನಾಟಕದಲ್ಲಿ ನೀವು ಚಲನಚಿತ್ರವನ್ನ ಬಿಡುಗಡೆಯನ್ನ ಮಾಡಬೇಕು, ಅದರಿಂದ ಹಣ ಸಂಪಾದನೆಯನ್ನ ಮಾಡಬೇಕು ಅಂತೇಳಿ ಯಾವ ರೀತಿಯಲ್ಲಿ ನಿರೀಕ್ಷೆಯನ್ನ ಮಾಡ್ತೀರಿ ಅಂತೇಳಿ ನ್ಯಾಯಮೂರ್ತಿಯವರು ಕೂಡ ಕೇಳಿರುವಂಥದ್ದು. ಅದಾದ ಬಳಿಕ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಮತ್ತೆ ಕೈಗೆತ್ಕೊಳ್ತೀನಿ, ಅದಕ್ಕೆ ಒಂದು ಯೋಚನೆಯನ್ನ ಮಾಡಿ, ಅಂದ್ರೆ ಕ್ಷಮೆ ಕೇಳೋ ಸಂಬಂಧಪಟ್ಟಂತೆ ಯೋಚನೆಯನ್ನ ಮಾಡಿ ತೀರ್ಮಾನವನ್ನ ಮಾಡಿ ಕೋರ್ಟ್ಗೆ 2:30ಕ್ಕೆ ವಿಚಾರವನ್ನ ತಿಳಿಸಿ ಅಂತೇಳಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಇವತ್ತು ಸಂಪೂರ್ಣವಾಗಿ ನೆಲ ಜಲ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಜನರ ಭಾವನೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದಷ್ಟು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡುವಂತ ಒಂದಷ್ಟು ಕೆಲಸಗಳು ಆಯಿತು. ಜೊತೆಗೆ ನ್ಯಾಯಮೂರ್ತಿಗಳು ಕೂಡ ಅದನ್ನೇ ಹೇಳ್ತಾ ಹೋದ್ರು. ಈ ರೀತಿಯಲ್ಲಿ ಪ್ರತಿ ಬಾರಿಯೂ ಕೂಡ ಆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಂದ್ರೆ ಭಾವನೆ ಇರುತ್ತೆ, ಆ ಭಾವನೆಗೆ ಧಕ್ಕೆಯನ್ನು ಮಾಡುವಂಥ ಒಂದಷ್ಟು ಕೆಲಸಗಳನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಒಂದಷ್ಟು ತಿಳಿಸ್ಕೊಡುವಂಥ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅಂದ್ರೆ ಸಮಾರಂಭದಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅದು ಟಂಗ್ ಸ್ಲಿಪ್ ಆಗಿ ಏನೋ ಒಂದು ಅಚಾನಕ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದೀನಿ ಅಂತೇಳಿ ಅದನ್ನ ಮಾರನೇ ದಿನ ಅಡ್ಮಿಟ್ ಅನ್ನ ಮಾಡ್ಕೊಳ್ಬೋದಿತ್ತು. ಆದ್ರೆ ತನ್ನ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಾರೆ ಅವರ ಆಟಿಟ್ಯೂಡ್ ಯಾವ ರೀತಿ ಇದೆ, ಅವರ ಹಾವಭಾವಗಳು ಯಾವ ರೀತಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕ್ಷಮೆ ಕೇಳೋದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನವನ್ನು ಮಾಡಿ ಅಂತ ಹೇಳಿ ಕೂಡ ಇವತ್ತು ನ್ಯಾಯಮೂರ್ತಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅದಾದ ಬಳಿಕ ಇನ್ನೊಂದಷ್ಟು ಬೆಳವಣಿಗೆಗಳು ನಡೀತು. ರಜನಿಕಾಂತ್ ಅವರ ಚಲನಚಿತ್ರ ರಿಲೀಸ್ ಆದಂತ ಸಂದರ್ಭದಲ್ಲೂ ಕೂಡ ಕಾವೇರಿಯ ಒಂದು ಇಶ್ಯೂ ನಡೀತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಬಿಗಿ ಭದ್ರತೆಯಿಂದ ಚಲನಚಿತ್ರವನ್ನ ಬಿಡುಗಡೆಯನ್ನ ಮಾಡಿದೀವಿ ಅಂತ ಹೇಳಿ ಏನು ಕಮಲ್ ಹಾಸನ್ ಅವರ ಪರ ವಕೀಲರು ಒಂದು ಹೇಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಅದು ಬೇರೆ ವಿಚಾರ, ಆದ್ರೆ ಇದು ಬೇರೆಯ ವಿಚಾರ. ಈ ಸಂದರ್ಭದಲ್ಲಿ ಆದಂತ ಮಾತುಕತೆಗಳೇನಿತ್ತು, ಆ ಮಾತುಕತೆಗಳನ್ನ ನೀವೆಲ್ಲ ನೋಡಿದಿರಿ, ಇದೆಲ್ಲ ಕೂಡ
ಗೊತ್ತಿರೋಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಜೊತೆಗೆ ತಾವು ಕೊಟ್ಟಿರೋಂಥ ಅಫಿಡವಿಟ್ ಏನಿತ್ತು ಅಂದರೆ ಕೋರ್ಟ್ಗೆ ಸಲ್ಲಿಕೆ ಮಾಡಿರೋಂಥ ಅಫಿಡವಿಟ್ ಅಲ್ಲಿ ಹೇಳ್ತಾರೆ 350 ಕೋಟಿಯಷ್ಟು ಚಲನಚಿತ್ರಕ್ಕೆ ನಾವು ಹಣವನ್ನು ಸುರಿದಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಕರ್ನಾಟಕದಿಂದ ಆ ಹಣವನ್ನು ಯಾಕೆ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಹೋದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು 2:30ಕ್ಕೆ ಅರ್ಜಿ ವಿಚಾರಣೆ ಮತ್ತೆ ಬರ್ತಾ ಇದೆ. ಮತ್ತೆ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರ ಏನು ತೀರ್ಮಾನ ಏನಿರುತ್ತೆ ಮತ್ತು ಅವರ ನಿಲುವೇನಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಹೈಕೋರ್ಟ್ಗೆ ಗೊತ್ತಾಗಬೇಕಾಗಿರುವಂಥದ್ದು. ಅರುಣ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ.